ನಮಸ್ಕಾರ ಸ್ನೇಹಿತರೆ, ಫೈನಲಿ ಆ ಕಾಯುವಿಕೆಗೆ ಬ್ರೇಕ್ ಬಿದ್ದಿದೆ. ಮಾರ್ಚ್ 28ಕ್ಕೆ IPL 2026ರ ಫೀವರ್ ಅಫಿಷಿಯಲಿ ಶುರುವಾಗ್ತಾ ಇದೆ. ಆದರೆ ಈ ಸಲ RCB ಫ್ಯಾನ್ಸ್ಗೆ IPL ಸೀಸನ್ ತುಂಬಾ ಡಿಫ್ರೆಂಟ್, ತುಂಬಾ ವಿಶೇಷ. ಯಾಕಂದ್ರೆ ಬರೀ ಫ್ರಾಂಚೈಸಿ ಅಲ್ಲ, ಇದು ಕಪ್ ನಮ್ದೇ ಅಲ್ಲ, ಕಪ್ ನಮ್ದಾಗಿದೆ. ಈಗ ಉಳಿಸ್ಕೊಳ್ಬೇಕು, ಡಿಫೆಂಡಿಂಗ್ ಚಾಂಪಿಯನ್ಸ್ ನಾವು. ಕಿರೀಟವನ್ನ ಉಳಿಸ್ಕೊಳ್ಳೋ ಟಾರ್ಗೆಟ್ ಈ ಸಲ. ಮಾರ್ಚ್ 28ಕ್ಕೆ ನಮ್ಮ ಚಿನ್ನಸ್ವಾಮಿಯಲ್ಲಿ ಹೈದರಾಬಾದ್ ವಿರುದ್ಧ RCBಯ ಮೊದಲ ಆಟ ಬೇಟೆ. ಕಪ್ ಗೆದ್ದಿರೋ ಟೀಮ್ಗೆ ಈಗ ಜನರ ಸಿಂಪತಿ ಬೇಕಾಗಿಲ್ಲ, ಮತ್ತೊಮ್ಮೆ ಕಪ್ ಗೆಲ್ಲೋ ತಾಕತ್ ಬೇಕು. ಹಾಗಿದ್ರೆ RCB ಟೀಮ್ ನಲ್ಲಿ ಈ ಸಲ ಅಸಲಿ ತಾಕತ್ತೇನು, ಬ್ಯಾಟಿಂಗ್ ಬಲ ಹೇಗಿದೆ, ಬೌಲಿಂಗ್ ನಲ್ಲಿರುವ ಆತಂಕಗಳೇನು, ಅದರಲ್ಲೂ ಸ್ಟಾರ್ ಬೌಲರ್ ಹೇಜಲ್ವುಡ್ ಅಲಭ್ಯತೆ ತಂಡಕ್ಕೆ ಎಷ್ಟು ಪೆಟ್ಟನ್ನ ಕೊಡುತ್ತೆ? ಬನ್ನಿ ಕ್ವಿಕ್ ಆಗಿ ಇಡೀ ಟೀಮ್ ನ ಅನಾಲಿಸಿಸ್ ಮಾಡ್ತಾ ಹೋಗೋಣ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್, ನಾನು ಅಮರ್ ಪ್ರಸಾದ್. RCBಗೆ ಶುರುವಲ್ಲೇ ವಿಘ್ನ, ಚಾಂಪಿಯನ್ಸ್ ಟೀಮ್ಗೆ ದೊಡ್ಡ ಸೆಟ್ ಬ್ಯಾಕ್. ಸ್ನೇಹಿತರೆ, IPL ಇತಿಹಾಸವನ್ನ ಒಮ್ಮೆ ತಿರುವಿ ಹಾಕಿದ್ರೆ ಒಂದು ವಿಚಾರ ಸ್ಪಷ್ಟವಾಗುತ್ತೆ. ಚೆನ್ನೈ ಸೂಪರ್ ಕಿಂಗ್ಸ್ ಇರಬಹುದು ಅಥವಾ ಮುಂಬೈ ಇಂಡಿಯನ್ಸ್ ಇರಬಹುದು, ಪದೇ ಪದೇ ಕಪ್ ಗೆದ್ದಿರೋ ಟೀಮ್ಗಳ ಸೀಕ್ರೆಟ್ ಅಂದ್ರೆ ಅದು ಅವರ ಕೋರ್ ಟೀಮ್ ಅಥವಾ ಮೂಲ ಆಟಗಾರರ ಬಳಗ. ಒಂದು ಸಲ ಕಪ್ ಗೆದ್ದ ಮೇಲೆ ಅದೇ ವಿನ್ನಿಂಗ್ ಕಾಂಬಿನೇಷನ್ ಉಳಿಸ್ಕೊಳ್ಳೋದು ತುಂಬಾನೇ ಮುಖ್ಯ ಆಗುತ್ತೆ. ಈ ವಿಚಾರದಲ್ಲಿ RCB ಸಲ 100 ಮಾರ್ಕ್ಸ್ ತಗೊಳ್ತಾ ಇತ್ತು, ಒಂದು ವೇಳೆ ಎಲ್ಲ ಅನ್ಕೊಂಡಂಗೆ ಆಗಿದ್ರೆ. ಆದ್ರೆ ಹಂಗ ಆಗ್ಲಿಲ್ವೇ? ನೋಡಿ, ಇಲ್ಲಿ 108 ಕೋಟಿ ರೂಪಾಯಿ ಕೊಟ್ಟು ತನ್ನ ಚಾಂಪಿಯನ್ ಟೀಮ್ನ 17 ಆಟಗಾರನ್ನ ಉಳಿಸ್ಕೊಂಡ್ರು. ಗಟ್ಟಿಮುಟ್ಟಾಗಿರೋ ಟೀಮ್ ಹಾಳು ಮಾಡೋದು ಬೇಡ ಅಂತ. ಆದರೆ ಗ್ರಾಚಾರ ನೋಡಿ, ನಾನಾ ಕಾರಣಗಳಿಂದ ಅದರಲ್ಲಿ 3-4 ಪ್ಲೇಯರ್ಸ್ ಇನ್ನೂ ಟೀಮ್ ಸೇರಿಲ್ಲ. ಇನ್ನು 2 ಪ್ಲೇಯರ್ಸ್ ಮ್ಯಾಚ್ಗೆ ಇನ್ನೇನು 3 ದಿನ ಬಾಕಿ ಇರುವಾಗ ಬಂದು ಜಾಯ್ನ್ ಆಗಿದ್ದಾರೆ. ಅದರಲ್ಲೂ ಮಿಸ್ ಆಗಿರೋರಲ್ಲಿ ಬಹುತೇಕರು ಬೌಲರ್ಗಳು, ಕಳೆದ ಬಾರಿ ಪ್ಲೇಯಿಂಗ್ 11 ಇದ್ದವರು, ಗೆಲುವಿಗೆ ಕೊಡುಗೆ ಕೊಟ್ಟವ್ರೆ. ಹಾಗಾಗಿ ಟೂರ್ನಿ ಶುರುವಾಗೋ ಮುನ್ನವೇ ಇದೊಂದು ದೊಡ್ಡ ಟೆನ್ಷನ್ RCBಗೆ ಸೆಟ್ ಬ್ಯಾಕ್. ಇದು ಕಿಂಗ್ ಕೊಹ್ಲಿ ಪ್ಲಸ್ ಸಾಲ್ಟ್, ಎದುರಾಳಿ ಪಾಳಯದಲ್ಲಿ ನಡುಕ. ಇನ್ನು ಟೀಮ್ನ ಬ್ಯಾಟಿಂಗ್ ಕೋರ್ ಬಗ್ಗೆ ಮಾತನಾಡೋದಾದ್ರೆ RCBಯ ಬ್ಯಾಟಿಂಗ್ ಲೈನಪ್ ನೋಡಿದ್ರೆ ಎದುರಾಳಿ ಬೌಲರ್ಗಳಿಗೆ ನಡುಕ ಶುರುವಾಗೋದು ಗ್ಯಾರಂಟಿ. ವಿರಾಟ್ ಕೊಹ್ಲಿ, ಫಿಲ್ ಸಾಲ್ಟ್, ರಜತ್ ಪಟಿದಾರ್, ಜಿತೇಶ್ ಶರ್ಮಾ, ಟಿಮ್ ಡೇವಿಡ್, ರೊಮಾರಿಯೋ ಶೆಫರ್ಡ್, ಜೇಕಬ್ ಬೆಥೆಲ್ ಮತ್ತು ವೆಂಕಟೇಶ್ ಅಯ್ಯರ್. ಇದು ಜಸ್ಟ್ ಬ್ಯಾಟಿಂಗ್ ಲೈನಪ್ ಅಲ್ಲ, ಇದು ಡಿಸ್ಟ್ರಕ್ಷನ್ ಯೂನಿಟ್. ಎಲ್ಲರ ಕಣ್ಣಿರೋದು ಓಪನಿಂಗ್ ಸ್ಲಾಟ್ ಮೇಲೆ. ಇಂಗ್ಲೆಂಡ್ನ ಸ್ಫೋಟಕ ಬ್ಯಾಟರ್ ಫಿಲ್ ಸಾಲ್ಟ್ ಕಳೆದ ಬಾರಿ 403 ರನ್ ಚಚ್ಚಿ RCBಗೆ ಬೇಕಾದ ಪರ್ಫೆಕ್ಟ್ ಸ್ಪಾಟ್ ಕೊಟ್ಟಿದ್ರು. ಇತ್ತೀಚೆಗೆ ಅಷ್ಟೊಂದು ಫಾರ್ಮ್ನಲ್ಲಿ ಇಲ್ಲ, ಆದರೂ ವಿರಾಟ್ ಕೊಹ್ಲಿ ಜೊತೆಗೆ ಫಿಲ್ ಸಾಲ್ಟ್ ಓಪನಿಂಗ್ ಬರೋದು ಬಹುತೇಕ ಫಿಕ್ಸ್. ಕೊಹ್ಲಿ ಬಗ್ಗೆ ಹೊಸದಾಗಿ ಹೇಳೋದೇನಿಲ್ಲ, ಅವರು ಈಗಲೂ ಟೀಮ್ನ ಮೇನ್ ಪಿಲ್ಲರ್. IPL ಇತಿಹಾಸದಲ್ಲಿ 267 ಪಂದ್ಯಗಳನ್ನಾಡಿ 8661 ರನ್ಸ್ ಹಿಡಿಸಿರೋ ಏಕೈಕ ಸಾಮ್ರಾಟ ವಿರಾಟ್ ಕೊಹ್ಲಿ. 2025ರ ಚಾಂಪಿಯನ್ಸ್ ಸೀಸನ್ನಲ್ಲಿ 54.75ರ ಆವರೇಜ್, 144.71ರ ಭರ್ಜರಿ ಸ್ಟ್ರೈಕ್ ರೇಟ್ನಲ್ಲಿ 657 ರನ್ ಚಚ್ಚಿದ್ರು. ಟೈಟಲ್ ಗೆಲ್ಲುವಲ್ಲಿ ಕೊಹ್ಲಿಯ ಆಟ ಮುಖ್ಯವಾಗಿತ್ತು. ನಿರಂತರ 3ನೇ 600+ ರನ್ಗಳ ಸೀಸನ್ ಕೊಹ್ಲಿದದು. ಹೀಗಾಗಿ ಈ ಸಲ ಕೂಡ ಅವರೇ RCBಯ ಅಗ್ರಜ. ಮೊನ್ನೆ ನಡೆದ ವಾರ್ಮ್ ಅಪ್ ಮ್ಯಾಚ್ನಲ್ಲೂ ಕೊಹ್ಲಿ 12 ಬಾಲಲ್ಲಿ 29 ರನ್ ಚಚ್ಚಿ ತಾವು ಇನ್ನೂ ಕೂಡ ಒಳಗಡೆ ಸಿಕ್ಕಾಪಟ್ಟೆ ಇಂಧನ ಇಟ್ಕೊಂಡಿದ್ದೀವಿ ಅನ್ನೋದನ್ನ ಪ್ರೂವ್ ಮಾಡಿ ತೋರಿಸಿದ್ದಾರೆ. ಒಂದ್ ಕಡೆ ಕೊಹ್ಲಿಯ ಕ್ಲಾಸಿಕ್ ಬ್ಯಾಟಿಂಗ್, ಇನ್ನೊಂದ್ ಕಡೆ ಫಿಲ್ ಸಾಲ್ಟ್ ಪವರ್ ಹಿಟ್ಟಿಂಗ್. ಈ ಜೋಡಿ ಕ್ರೀಸ್ ನಲ್ಲಿದ್ರೆ ಪವರ್ ಪ್ಲೇನಲ್ಲೇ ಮ್ಯಾಚ್ ರಿಸಲ್ಟ್ ಡಿಸೈಡ್ ಮಾಡಿರ್ತಾರೆ. ನಂಬರ್ 3 ಫೈಟ್. ಪಡಿಕಲ್ ಬೇಕಾ, ಅಯ್ಯರ್ ಬೇಕಾ? ಈಗ ಡಿಬೇಟ್ ನಡೀತಿರೋದು ನಂಬರ್ 3 ಬಗ್ಗೆ. ವಿರಾಟ್ ಕೊಹ್ಲಿ ಅಥವಾ ಫಿಲ್ ಸಾಲ್ಟ್ ಔಟ್ ಆದ ತಕ್ಷಣ ಕ್ರೀಸ್ಗೆ ಬರೋ ಆಪತ್ ಬಾಂಧವ ಯಾರು ಅಂತ? ದೇವದತ್ ಪಡಿಕಲ್ಲ ಅಥವಾ ಕೋಟಿ ಕೊಟ್ಟು ತಂದಿರೋ ವೆಂಕಟೇಶ್ ಅಯ್ಯರ್ ಬರಬೇಕಾ? ಕ್ರಿಕೆಟ್ ಪಂಡಿತರು ಕೂಡ ಈ ವಿಚಾರದಲ್ಲಿ ಕನ್ಫ್ಯೂಸ್ ಆಗಿದ್ದಾರೆ. ಕೆಲವರ ಪ್ರಕಾರ ಪಡಿಕಲ್ ನಂಬರ್ 3ಗೆ ಪರ್ಫೆಕ್ಟ್, ಯಾಕಂದರೆ ಪಡಿಕಲ್ ಡೊಮೆಸ್ಟಿಕ್ ಕ್ರಿಕೆಟ್ನಲ್ಲಿ ಒಳ್ಳೆ ಫಾರ್ಮ್ನಲ್ಲಿದ್ದಾರೆ. ಅವರ ಬ್ಯಾಟಿಂಗ್ ಬಗ್ಗೆ RCB ಮ್ಯಾನೇಜ್ಮೆಂಟ್ ಕೂಡ ತುಂಬ ಮನಸ್ಸು ಹೋಗ್ತಿದೆ. ಆದರೆ ಇನ್ನೊಂದು ಕಡೆ ವೆಂಕಟೇಶ್ ಅಯ್ಯರ್ ಇದ್ದಾರೆ. ಅವರು ಟೀಮ್ನ ಅತಿ ದೊಡ್ಡ ಎಕ್ಸ್ ಫ್ಯಾಕ್ಟರ್. ಅದಕ್ಕೆ 7 ಕೋಟಿ ಸುರಿದವ್ರನ್ನ ತಗೊಂಡಿರೋದು. ತಮ್ಮ ಅಗ್ರೆಸಿವ್ ಬ್ಯಾಟಿಂಗ್ ಮೂಲಕ ಕೆಲವೇ ಓವರ್ಗಳಲ್ಲಿ ಮ್ಯಾಚನ್ನು ಟರ್ನ್ ಮಾಡೋ ತಾಕತ್ತು ಅಯ್ಯರ್ಗೂ ಇದೆ. ಹೀಗಾಗಿ ಇಬ್ಬರಲ್ಲಿ ಯಾರನ್ನ ಆಡಿಸ್ತಾರೆ ಅನ್ನೋ ಕುತೂಹಲ ಇದೆ. ಆದರೆ RCB ಪ್ರೊಜೆಕ್ಷನ್ ನೋಡಿದ್ರೆ ಫಸ್ಟ್ ಚಾನ್ಸ್ ಕನ್ನಡಿಗ ದೇವದತ್ ಪಡಿಕಲ್ಗೆ ಸಿಗೋ ಲಕ್ಷಣ ಇದೆ. ಇಲ್ಲಿ ನಂಬರ್ 3 ಫಿಕ್ಸ್ ಆದರೆ ಆಮೇಲೆ ಶುರು ಆಗೋದೇ ಅಸಲಿ ಆಟ. ಅದೇ ಮಿಡಲ್ ಆರ್ಡರ್ ಮತ್ತು ಡೆತ್ ಓವರ್ಸ್. ಮಿಡಲ್ ಆರ್ಡರ್ನಲ್ಲಿ ಜಿತೇಶ್ ಶರ್ಮಾ ಅವರ ರೋಲ್ ತುಂಬಾನೇ ಕೀ ಆಗುತ್ತೆ. ಕಳೆದ ಬಾರಿ ಜಿತೇಶ್ ಶರ್ಮಾ 261 ರನ್ ಗಳಿಸಿದ್ರು ಕೂಡ ಅವರ ಸ್ಟ್ರೈಕ್ ರೇಟ್ ಇದ್ದಿದ್ದು ಬರೋಬ್ಬರಿ 176.35. ಹೀಗಾಗಿ ಈ ಸಲ ಟೀಮ್ ಪರಿಸ್ಥಿತಿಗೆ ತಕ್ಕಂತೆ ಜಿತೇಶ್ ಮಿಡಲ್ ಆರ್ಡರ್ನ ಸೇವ್ ಮಾಡ್ತಾರಾ ಅಥವಾ ಡೆತ್ ಓವರ್ಗಳಲ್ಲಿ ಪ್ಯೂರ್ ಫಿನಿಷರ್ ಆಗಿ ಆಡ್ತಾರಾ ಅನ್ನೋ ಕ್ಯೂರಿಯಾಸಿಟಿ ಇದೆ. ಯಾಕಂದ್ರೆ T20 ಕ್ರಿಕೆಟಲ್ಲಿ ಮ್ಯಾಚ್ ಡಿಸೈಡ್ ಆಗೋದೇ ಕೊನೆಯ 5 ಓವರ್ಗಳಲ್ಲಿ. ಡೆತ್ ಓವರಲ್ಲಿ ಬ್ಯಾಟ್ ಬೀಸೋಕೆ RCB ಬಳಿ 2 ಡೇಂಜರಸ್ ಫಿನಿಷರ್ಸ್ ಇದ್ದಾರೆ. ಒಬ್ರು ಆಸ್ಟ್ರೇಲಿಯಾದ ಟಿಮ್ ಡೇವಿಡ್, ಮತ್ತೊಬ್ಬರು ವಿಂಡೀಸ್ ದೈತ್ಯ ರೊಮಾರಿಯೋ ಶೆಫರ್ಡ್. ಕಳೆದ ಸಲ ರೊಮಾರಿಯೋ ಬರೋಬ್ಬರಿ 291ರ ಸ್ಟ್ರೈಕ್ ರೇಟ್ನಲ್ಲಿ ಚಚ್ಚಿಬಿಟ್ಟಿದ್ರು. ಅಂದರೆ ಕ್ರೀಸ್ಗೆ ಬಂದ ತಕ್ಷಣವೇ ಮೊದಲ ಬಾಲ್ನಿಂದಲೇ ಸಿಕ್ಸರ್ ಹೊಡೆಯೋ ತಾಕತ್ತು ಅವರಿಬ್ಬರಿಗೂ ಕೂಡ ಇದೆ. ಒಂದು ವಿಚಾರ ನೆನಪಲ್ಲಿ ಇಟ್ಕೋಬೇಕು ಸ್ನೇಹಿತರೆ, ನಾವು ಕಳೆದ ಸೀಸನಲ್ಲಿ RCBಯ ನಂಬರ್ 5ನಿಂದ ನಂಬರ್ 8ನೇ ಕ್ರಮಾಂಕದ ಬ್ಯಾಟರ್ಗಳು 31.45ರ ಆವರೇಜ್ನಲ್ಲಿ 167.40ಯ ಸ್ಟ್ರೈಕ್ ರೇಟ್ನಲ್ಲಿ ಚಚ್ಚಿದ್ರು. ಇದು ಇಡೀ ಟೂರ್ನಿಯಲ್ಲೇ ಬೆಸ್ಟ್ ಆಗಿತ್ತು ಲೋವರ್ ಆರ್ಡರ್ನಲ್ಲಿ. ಮೊದಲೆಲ್ಲ ವಿರಾಟ್ ಕೊಹ್ಲಿ ತರಹದ ಒಂದಿಬ್ಬರು ಸ್ಟಾರ್ಗಳ ಮೇಲೆ ಇಡೀ ಟೀಮ್ ಡಿಪೆಂಡ್ ಆಗ್ತಾ ಇತ್ತು. ಆದರೆ ಈಗ ಹಾಗಿಲ್ಲ. ಟಾಪ್ನಿಂದ ಲೋವರ್ ಆರ್ಡರ್ವರೆಗೂ ಕೂಡ ಮ್ಯಾಚ್ ಫಿನಿಶ್ ಮಾಡೋ ತಾಕತ್ತು ಟೀಮ್ಗಿದೆ.
ಇದು ಮಾಡರ್ನ್ T20 ಕ್ರಿಕೆಟ್ಗೆ ಬೇಕಾಗಿರೋ ಅಸಲಿ ಬ್ಯಾಟಿಂಗ್, ಅಸಲಿ ಕಾಂಬಿನೇಷನ್. RCB ಕ್ಯಾಂಪ್ನಲ್ಲಿ ಬ್ಯಾಟಿಂಗ್ ಮೂಡ್ ಹೇಗಿದೆ ಅನ್ನೋದಕ್ಕೆ ವಾರ್ಮ್ ಅಪ್ ಮ್ಯಾಚ್ ಬೆಸ್ಟ್ ಎಕ್ಸಾಂಪಲ್. ಜಿತೇಶ್ ಶರ್ಮಾ 37 ಬಾಲಲ್ಲಿ 81 ರನ್, ಪಟಿದಾರ್ 25 ಬಾಲಲ್ಲಿ 74 ರನ್, ಪಡಿಕಲ್ 33 ಬಾಲಲ್ಲಿ 63 ರನ್, ಕೃಣಾಲ್ ಪಾಂಡ್ಯ 33 ಬಾಲ್ಗೆ 58 ರನ್ ಹೊಡೆದು ಬಿಸಾಕಿದ್ದಾರೆ. ಇದು ಖಂಡಿತ ಡಿಫೆನ್ಸಿವ್ ಮೈಂಡ್ ಸೆಟ್ ಇರೋ ಡ್ರೆಸ್ಸಿಂಗ್ ರೂಮ್ ಅಲ್ವೇ ಅಲ್ಲ. ಬೆಥೆಲ್ ಎಂಟ್ರಿಗೆ ಬ್ರೇಕ್, ಪ್ಲೇಯಿಂಗ್ 11 ನಲ್ಲಿ ಗೊಂದಲ. ಸದ್ಯ ಇಂಟರ್ನ್ಯಾಷನಲ್ ಕ್ರಿಕೆಟ್ ನ ದೊಡ್ಡ ಸೆನ್ಸೇಷನ್ ಈ ಬೆಥೆಲ್. T20 ವರ್ಲ್ಡ್ ಕಪ್ ಸೆಮೀಸ್ ನಲ್ಲಿ ಇಂಡಿಯಾ ವಿರುದ್ಧ ಸೆಂಚುರಿ ಚಚ್ಚಿ ಇಂಗ್ಲೆಂಡ್ ನ ಒಬ್ಬಂಟಿಯಾಗಿ ಗೆಲ್ಲಿಸೋ ಹಂತಕ್ಕೆ ತಗೊಂಡು ಹೋಗಿದ್ರು. ಆಲ್ಮೋಸ್ಟ್ ಇವ್ರನ್ನ ಟೀಮ್ಗೆ ಸೇರಿಸ್ಕೋಬೇಕು ಅನ್ನೋದು RCB ಕ್ಯಾಂಪ್ನಲ್ಲಿರೋ ದೊಡ್ಡ ಕೂಗು. ಆದರೆ ಈಗ ಇವ್ರನ್ನ ಪ್ಲೇಯಿಂಗ್ 11ಗೆ ಇಳಿಸೋದು ಹೆಂಗೆ ಅನ್ನೋದೇ ಮ್ಯಾನೇಜ್ಮೆಂಟ್ಗೆ ದೊಡ್ಡ ಹೆಡ್ಡೇಕ್. ಯಾಕಂದರೆ ಕೇವಲ 4 ಜನ ವಿದೇಶಿ ಆಟಗಾರರು ಮಾತ್ರ ಆಡಿಸ್ಬೋದು. ಓಪನಿಂಗ್ಗೆ ಫಿಲ್ ಸಾಲ್ಟ್ ಫಿಕ್ಸ್, ಡೆತ್ ಓವರ್ ಫಿನಿಶಿಂಗ್ಗೆ ಟಿಮ್ ಡೇವಿಡ್ ಮತ್ತು ರೊಮಾರಿಯೋ ಶಫರ್ಡ್ ಇವರಿಬ್ಬರು ಬೇಕೇ ಬೇಕು. ಇನ್ನು ಬೌಲಿಂಗ್ ಲೈನಪ್ ನೋಡಿದ್ರೆ ಲೀಡ್ ಪೇಸರ್ ಆಗಿ ಆಸ್ಟ್ರೇಲಿಯಾದ ಜೋಶ್ ಹೆಜಲ್ವುಡ್ ಅಥವಾ ನ್ಯೂಜಿಲೆಂಡ್ನ ಜೇಕಬ್ ಡಫಿ ಇರಲೇಬೇಕು. ಇಲ್ಲೇ 4 ವಿದೇಶಿ ಆಟಗಾರರ ಕೋಟ ಫುಲ್ ಆಗಿ ಹೋಗುತ್ತೆ. ಹಾಗಿದ್ರೆ ಬೆಥೆಲ್ ಎಲ್ಲ ಆಡಿಸೋದು? ಒಂದು ವೇಳೆ ಬೆಥೆಲ್ ಆಡಬೇಕು ಅಂದರೆ ಫಿಲ್ ಸಾಲ್ಟ್, ಟಿಮ್ ಡೇವಿಡ್ ಅಥವಾ ಶಫರ್ಡ್ ಈ 3ರಲ್ಲಿ ಒಬ್ಬರನ್ನ ಬೆಂಚ್ ಮೇಲೆ ಕೂರಿಸಬೇಕಾಗತ್ತೆ. ಗೆಲ್ಲೋ ಕುದುರೆಗಳನ್ನ ಹೊರಗಿಟ್ಟು ಬೆಥೆಲ್ರನ್ನ ಆಡಿಸೋ ರಿಸ್ಕ್ RCB ತಗೊಳ್ಳುತ್ತಾ? ಅವರು ಕೂಡ ಇಂಪಾರ್ಟೆಂಟೇ, ಅವರ ಆಟವೂ ಇತ್ತೀಚೆಗೆ ಚೆನ್ನಾಗೇ ಇದೆ. ಸೊ RCB ಏನು ಮಾಡುತ್ತೆ ಅನ್ನೋ ಕನ್ಫ್ಯೂಷನ್ ಉಳ್ಕೊಂಡಿದೆ. ಬೌಲಿಂಗ್ ಟೆನ್ಷನ್, ಸ್ಟಾರ್ ಬೌಲರ್ಸ್ ಮಿಸ್ಸಿಂಗ್. ಎಸ್ ಸ್ನೇಹಿತರೆ, ಇದೊಂದು ವಿಚಾರದಲ್ಲಿ ಪ್ರಾಬ್ಲಮ್ ಇದೆ ನಮಗೆ ಈ ಸಲ. ಬ್ಯಾಟಿಂಗ್ನಲ್ಲಿ ಬೆಂಕಿ ಥರ ಕಾಣಿಸುತ್ತೆ RCB ಟೀಮ್, ಆದರೆ ಬೌಲಿಂಗ್ನಲ್ಲಿ, ಅದರಲ್ಲೂ ಫಾಸ್ಟ್ ಬೌಲಿಂಗ್ನಲ್ಲಿ ಅಗ್ನಿ ಪರೀಕ್ಷೆ ಇದೆ. ಆನ್ ಪೇಪರ್ ಚೆನ್ನಾಗೇ ಇದೆ, ಕಳೆದ ಸೀಸನ್ ಥರ ಈ ಸಲನೂ ಪೇಸ್ ಅಟ್ಯಾಕ್ ತುಂಬ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಜೋಶ್ ಹೆಜಲ್ವುಡ್, ಭುವಿ, ಮಂಗೇಶ್ ಯಾದವ್, ನುವಾನ್ ತುಷಾರ, ರಸಿಕ್ ಧರ್, ಜೇಕಬ್ ಡಫಿ, ಅಭಿನಂದನ್ ಸಿಂಗ್, ಯಶ್ ದಯಾಳ್, ಹೀಗೆ ಬೌಲರ್ಗಳ ದಂಡೇ ಇದೆ. ಆದರೆ ಗ್ರೌಂಡ್ ರಿಯಾಲಿಟಿ, ವಾಸ್ತವ ಬೇರೆ ಇದೆ. ಆಟಗಾರ ಲಭ್ಯತೆ ಟೀಮಲ್ಲಿ ಹೆಸರಲ್ಲಿ ಪಟ್ಟಿಯಲ್ಲಿದ್ದಾರೆ, ಆದರೆ ಆಡಕ್ಕೆ ಅವರ ಲಭ್ಯತೆ ಇಲ್ಲ. ಯಶ್ ದಯಾಳ್ 2024-25ರಲ್ಲಿ RCB ಪರ ಅದ್ಭುತವಾಗಿ ಬೌಲಿಂಗ್ ಮಾಡಿದ್ದ ಎಡಗೈ ವೇಗಿ ಇವರು. 2026 IPLನಲ್ಲಿ ಆಡ್ತಾ ಇಲ್ಲ. ಮೋ ಬೊಬಾಟ್ ಅವರು ಇದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಯಶ್ ದಯಾಳ್ ಸದ್ಯಕ್ಕೆ ಟೀಮನ್ನು ಸೇರ್ಕೊಳ್ತಾ ಇಲ್ಲ. ಯಶ್ ದಯಾಳ್ ಅವರ ಡೆತ್ ಓವರ್ ಬೌಲಿಂಗ್ RCBಗೆ ಬಹಳ ಪ್ಲಸ್ ಪಾಯಿಂಟ್ ಆಗಿತ್ತು. ಈಗ ಅವ್ರ ಜಾಗಕ್ಕೆ ಯುವ ಬೌಲರ್ ಮಂಗೇಶ್ ಯಾದವ್ ಆಡೋದು ಬಹುತೇಕ ಪಕ್ಕ ಆಗಿದೆ. ಮಂಗೇಶ್ ಡೊಮೆಸ್ಟಿಕ್ನಲ್ಲಿ ಭರವಸೆ ಮೂಡಿಸಿದ್ದಾರೆ. 140+ ಬೌಲ್ ಹಾಕ್ತಾರೆ, 2 ಕಡೆ ಸ್ವಿಂಗ್ ಮಾಡ್ತಾರೆ, ಬೋತ್ ವೇಸ್. ಆದರೆ ಯಶ್ ದಯಾಳ್ ತರಹದ ಎಕ್ಸ್ಪೀರಿಯನ್ಸ್ ಇಲ್ಲ ಅವ್ರ ಹತ್ರ. ಅಷ್ಟೊಂದು ವೇರಿಯೇಷನ್ಸ್ ಮಾಡೋಕ್ಕಾಗುತ್ತಾ ಅವ್ರ ಕೈಲಿ ಅನ್ನೋದೇ ಇರೋ ಚಾಲೆಂಜ್. ಇದಕ್ಕಿಂತಲೂ ದೊಡ್ಡ ಆಘಾತ ಅಂದರೆ ಸ್ಟಾರ್ ವೇಗಿ ಜೋಶ್ ಹೆಜಲ್ವುಡ್ ಇಂಜುರಿ. ಕಳೆದ ಬಾರಿ RCB ಕಪ್ ಗೆಲ್ಲುವಲ್ಲಿ ಹೆಜಲ್ವುಡ್ ಅವರ ಬೌಲಿಂಗ್ ತುಂಬಾ ಮುಖ್ಯ ಆಗಿತ್ತು. ಟೀಮ್ನ ಲೀಡಿಂಗ್ ವಿಕೆಟ್ ಟೇಕರ್ ಅವರು. ಪವರ್ ಪ್ಲೇನಲ್ಲಿ ಲಾಸ್ಟ್ ಟೈಮ್ ಹೆಜಲ್ವುಡ್ ಮತ್ತು ಭುವಿ ಜೋಡಿ ಎದುರಾಳಿಗಳನ್ನು ಅಕ್ಷರಶಃ ಕಟ್ ಹಾಕಿಬಿಟ್ಟಿದ್ರು. RCB ಪೇಸರ್ಗಳು ಪವರ್ ಪ್ಲೇನಲ್ಲಿ 25 ವಿಕೆಟ್ ಕಿತ್ತಿದ್ರು. ಎಕಾನಮಿ 8.27 ಇತ್ತು. ಎದುರಾಳಿಗಳನ್ನು ಉಸಿರುಗಡಿಸೋದ್ರಲ್ಲಿ ಜೋಡಿ ನಂಬರ್ 1 ಆಗಿತ್ತು. ಅದರಲ್ಲೂ ಹೆಜಲ್ವುಡ್ ಬೌಲಿಂಗ್ ಲೆಂತ್ ಮತ್ತು ಬೌನ್ಸ್ ಎಂಥ ಬ್ಯಾಟರ್ಗೂ ಕೂಡ ನರ್ವಸ್ ಮಾಡುತ್ತೆ. ನಂಬರ್ 1 T20 ಬ್ಯಾಟರ್ ಅಭಿಷೇಕ್ ಶರ್ಮಾ ಕಳೆದ ವರ್ಷ ಮೆಲ್ಬರ್ನಲ್ಲಿ ಹೆಜಲ್ವುಡ್ ಬೌಲಿಂಗ್ ಫೇಸ್ ಮಾಡಿದ್ಮೇಲೆ ಏನು ಹೇಳಿದಾರೆ ಗೊತ್ತಾ? T20ಯಲ್ಲಿ ನಾನು ಈ ರೇಂಜ್ನ ಬೌಲಿಂಗನ್ನು ಯಾವತ್ತೂ ನೋಡೇ ಇಲ್ಲ ಅಂತ ಅಭಿಷೇಕ್ ಶರ್ಮಾ ಹೇಳಿದ್ರು. ಅಂಥ ಪವರ್ ಹಿಟ್ಟರ್. ಇಂಥ ಮ್ಯಾಚ್ ವಿನ್ನಿಂಗ್ ಬೌಲರ್ ಈಗ ಹ್ಯಾಮ್ಸ್ಟ್ರಿಂಗ್ ಮತ್ತು ಅಖಿಲ್ಸ್ ಇಂಜುರಿಯಿಂದಾಗಿ ಬಳಲ್ತಾ ಇದ್ದಾರೆ. ಕ್ರಿಕೆಟ್ ಆಸ್ಟ್ರೇಲಿಯಾ ಅವ್ರಿಗಿನ್ನೂ ಕೂಡ ಆಡೋಕ್ಕೆ ಫಿಟ್ನೆಸ್ ಕ್ಲಿಯರೆನ್ಸ್ ಕೊಟ್ಟಿಲ್ಲ. ಹೆಜಲ್ವುಡ್ ಮಿಸ್ ಆದರೆ ನ್ಯೂಜಿಲೆಂಡ್ನ ಜೇಕಬ್ ಡಫಿ ಅವ್ರನ್ನ ಆಡಿಸಲೇಬೇಕಾದ ಅನಿವಾರ್ಯತೆ RCBಗೆ ಎದುರಾಗುತ್ತೆ. ಆದರೆ ಜೇಕಬ್ ಡಫಿಗೆ ಇಂಡಿಯನ್ ಕಂಡೀಷನ್ಸ್ ಹೊಸ್ತು. ಅವರು ಇಲ್ಲಿನ ಪಿಚ್ಗಳಿಗೆ ಹೊಂದಿಕೊಳ್ಳೋಕೆ ಇನ್ನೂ ಪರದಾಡ್ತಿದ್ದಾರೆ. ಹಾಗಾಗಿ ಹೆಜಲ್ವುಡ್ ಜಾಗಕ್ಕೆ ಡಫಿ ಎಷ್ಟರ ಮಟ್ಟಿಗೆ ನ್ಯಾಯ ಒದಗಿಸ್ತಾರೆ ಅನ್ನೋದೇ ದೊಡ್ಡ ಪ್ರಶ್ನೆ. ಯಶ್ ದಯಾಳ್ ಇಲ್ಲ, ಹೆಜಲ್ವುಡ್ ಬರೋ ಡೌಟ್. ಹಾಗಿದ್ರೆ ಬೌಲಿಂಗ್ ಭಾರ ಯಾರ ಮೇಲೆ? ಇಡೀ ಪೇಸ್ ಅಟ್ಯಾಕ್ನ ಜವಾಬ್ದಾರಿ ಸೀನಿಯರ್ ಬೌಲರ್ ಭುವಿ ಮೇಲೆ, ಭುವನೇಶ್ವರ್ ಕುಮಾರ್ ಅವ್ರ ಮೇಲೆ, ಹಾಗೆ ಮಂಗೇಶ್ ಯಾದವ್ ಮೇಲೆ ಬೀಳುತ್ತೆ. ಭುವಿ ಎಕ್ಸ್ಪೀರಿಯನ್ಸ್ ಟೀಮ್ಗೆ ಪ್ಲಸ್ ಪಾಯಿಂಟ್ ಹೌದು, ಆದರೆ ಒಬ್ಬರೇ ಎಷ್ಟಂತ ಕವರ್ ಮಾಡ್ತಾರೆ? ಒಂದು ಬ್ಯಾಡ್ ಡೇ ಇದ್ದರೆ ಅವರಿಗೆ ಸಪೋರ್ಟ್ ಕೊಡೋಕ್ಕೆ ಯಾರಿದ್ದಾರೆ? ಯಾರೂ ಇಲ್ಲ. ಇದೇ ಕಾರಣಕ್ಕೆ ಈಗ RCBಯ ಸ್ಪಿನ್ ಡಿಪಾರ್ಟ್ಮೆಂಟ್ ಮೇಲೆ ಫೋಕಸ್ ಜಾಸ್ತಿ ಇಡಲಾಗ್ತಾ ಇದೆ. ಕೃಣಾಲ್ ಪಾಂಡ್ಯ ಮತ್ತು ಸುಯೇಶ್ ಶರ್ಮಾ ಈ ಇಬ್ಬರು ಸ್ಪಿನ್ನರ್ಗಳು ಈಗ ಟೀಮ್ಗೆ ಲೈಫ್ ಲೈನ್ ಆಗಿ ಕೆಲಸ ಮಾಡಬೇಕಾಗತ್ತೆ. ವಿಶೇಷವಾಗಿ ಕೃಣಾಲ್ ಪಾಂಡ್ಯ. ಕೃಣಾಲ್ ಒಬ್ಬ ಸೈಲೆಂಟ್ ಟ್ಯಾಕ್ಟಿಕಲ್ ವೆಪನ್ ಇದ್ದ ಹಾಗೆ. ಮಿಡಲ್ ಓವರ್ಗಳಲ್ಲಿ ರನ್ಗೆ ಬ್ರೇಕ್ ಹಾಕಿ ವಿಕೆಟ್ ಕೀಳೋ ಕಲೆ ಅವ್ರ ಹತ್ರ ಇದೆ. ಈ ಬಾರಿ RCBಗೆ ಅವರು ಸಂಜೀವಿನಿ ಆಗ್ತಾರಾ ಅಂತ ನೋಡಬೇಕು. ಹೇಜಲ್ವುಡ್ ಬಂದು ಜಾಯಿನ್ ಆಗೋದ್ರವರೆಗೂ ಕೂಡ ಇವರೇ ನಮ್ಮ ಮ್ಯಾಚನ್ನು ಸೇವ್ ಮಾಡಬೇಕಾಗತ್ತೆ. ಚಿನ್ನಸ್ವಾಮಿ ಚಾಲೆಂಜ್ ಬೌಲರ್ಗಳ ಪಾಲಿಗೆ ನರಕ. ಎಲ್ಲಕ್ಕಿಂತ ದೊಡ್ಡ ಚಾಲೆಂಜೇ RCBಗೆ ಚಿನ್ನಸ್ವಾಮಿ.
ಇಲ್ಲಿನ ಪಿಚ್ ಬೌಲರ್ಗಳ ಪಾಲಿಗೆ ಎಂತ ನರಕ ಅನ್ನೋದು ನಮಗೆಲ್ಲ ಗೊತ್ತೇ ಇದೆ. ಇಲ್ಲಿ ಎಷ್ಟೇ ಒಳ್ಳೆ ಬೌಲರ್ ಆದ್ರೂ ಕೂಡ ಒಂಚೂರು ಲೆಂತ್ ಮಿಸ್ ಆದ್ರೆ ಬ್ಯಾಟ್ಸ್ಮನ್ಗಳು ಚಳಿ ಬಿಡಿಸ್ತಾರೆ. RCBಯ ವಾರ್ಮ್ ಅಪ್ ಮ್ಯಾಚ್ ಅನ್ನೇ ನೋಡಿ, ಸ್ವತಃ ಟೀಮ್ ಮ್ಯಾನೇಜ್ಮೆಂಟ್ ಆ ಮ್ಯಾಚ್ ಅನ್ನ ರನ್ ಫೆಸ್ಟ್ ಅಂತ ಕರೆದಿದೆ. ಅಂದ್ರೆ ಪಿಚ್ ಕಂಪ್ಲೀಟ್ ಆಗಿ ಬ್ಯಾಟಿಂಗ್ ಸ್ವರ್ಗ. ಇಲ್ಲಿ ಬೌಲರ್ಗಳು ಸ್ವಲ್ಪ ಡಿಫೆನ್ಸಿವ್ ಆದ್ರೂ ಕೂಡ ಎದುರಾಳಿಗಳು ಮ್ಯಾಚ್ ಅನ್ನ ಕಿತ್ಕೊಂಡ್ಬಿಡ್ತಾರೆ. ಡೆತ್ ಬೌಲರ್ಗಳ ಕೊರತೆ ಇರೋ ಈ ಟೈಮ್ ನಲ್ಲಿ ಚಿನ್ನಸ್ವಾಮಿ ಗ್ರೌಂಡ್ ನಲ್ಲಿ RCB ಬೌಲರ್ಗಳು ರನ್ ಅನ್ನ ಡಿಫೆಂಡ್ ಮಾಡೋದು ಹೇಗೆ ಅನ್ನೋದೇ ಈಗಿರೋ $1 million ಕ್ವಶನ್. ಈಗ ಫೈನಲಿ ನೀವು ಹೇಳಿ ಸ್ನೇಹಿತರೆ, ನಿಮಗೆ ಏನಿಸುತ್ತೆ? ನಂಬರ್ 3 ನಲ್ಲಿ ಯಾರು ದೇವದತ್ ಪಡಿಕಲ್ ಆಡ್ಬೇಕಾ ಅಥವಾ ವೆಂಕಟೇಶ್ ಅಯ್ಯರ್ ಆಡ್ಬೇಕಾ? ಹಾಗೆ ಬೆತೆಲ್ರನ್ನ ಆಡಿಸ್ಬೇಕಂದ್ರೆ ಯಾರನ್ನು ಕೂರಿಸಬೇಕು? ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ನೇಹಿತರೆ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ಅನ್ನ ಸೇರಬಹುದು. ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ನೋಡೋಕೆ ಶುರು ಮಾಡಬಹುದು. ಎಲ್ಲಕ್ಕಿಂತ ಹೆಚ್ಚಾಗಿ ಅದು ನೀವು ನಮ್ಮ ಕೆಲಸಕ್ಕೆ ಕೊಡೋ ಅತಿ ದೊಡ್ಡ ಬೆಂಬಲ ಕೂಡ ಹೌದು. ಆಸಕ್ತರು ಜಾಯಿನ್ ಬಟನ್ ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.